ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ಅವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಭಗವದ್ಗೀತಾ ಸ್ತೋತ್ರಗಳೇ, ಈ ಒಂದು ಭಗವದ್ಗೀತೆಯ ಅರ್ಥಚಿಂತನೆಯ ಒಂದು ಸತ್ಕಾರ್ಯ ನಡೀತಾ ಇದೆ. 1ನೇ ಅಧ್ಯಾಯ ಮುಗಿದು 2ನೇ ಅಧ್ಯಾಯವನ್ನು ಚಿಂತನೆ ಮಾಡೋಕ್ಕೆ ಹೊರಟಿದ್ದೀವಿ. ಆದಷ್ಟು ಹೆಚ್ಚು ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಮತ್ತು ವಾಯ್ಸ್ ರೆಕಾರ್ಡು ಕೇಳಿ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೂಡ ಹೇಳ್ತಾ ಇರ್ತೀನಿ. ತುಂಬ ಕಡಿಮೆ ಜನ ಮಾತ್ರ ರಿಯಾಕ್ಟ್ ಮಾಡ್ತೀರಾ ಅಥವಾ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ. ನಾವು ಯಾವ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡಬೇಕು ಅದು ಪ್ರತಿಕ್ರಿಯೆ ಕೊಡಬೇಕು. ನಾವು ಸಾಮಾನ್ಯವಾಗಿ ಯಾವ ಥರ ಜನ ಅಂದರೆ, ಹೇಳಿದ್ದನ್ನು ಅರ್ಧ ಕೇಳಿಸ್ಕೊಳ್ತೀವಿ, ಕಾಲು ಭಾಗ ಅರ್ಥ ಮಾಡ್ಕೊಳ್ತೀವಿ, ನಾವು ಪ್ರತಿಕ್ರಿಯೆನೇ ಕೊಡೋದಿಲ್ಲ. ಹೀಗಾದಾಗ ಯಾವ ಕಾರ್ಯವೂ ಸಫಲವಾಗಲ್ಲ, ನಮಗೆ ಅದು ಸಿದ್ಧಿಸಲ್ಲ. ಜೀವನದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ನೆಮ್ಮದಿ, ಶಾಂತಿ ಅನ್ನೋದು ಮುಖ್ಯವಾಗಿರುತ್ತೆ. ನಾವೆಷ್ಟೇ ಹಣ ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ಒಂದು ಚಿಂತನೆಯಲ್ಲಿ ಭಾಗವಹಿಸಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ನಾವು ಆ ದಿಕ್ಕಿಗಾದ್ರೂ ತಿರುಗ್ಬೋದು, ಶಾಂತಿ ನೆಮ್ಮದಿ ಪಡ್ಕೊಳ್ಳೋ ದಿಕ್ಕಿಗಾದ್ರೂ ತಿರುಗ್ಬೋದು. ಹಾಗಾಗಿ ಮಹಾಭಾರತವನ್ನು ಯಾರು ಓದ್ತಾರೆ ಅಥವಾ ಒಂದು ಅಕ್ಷರವನ್ನು ಅದರಲ್ಲಿ ಶ್ರದ್ಧೆಯಿಂದ ಕೇಳ್ತಾರೆ, ಅವರಿಗೆ ಮಹತ್ತಾದ ಫಲ ಇದೆ ಅಂತ ಹೇಳಿ ಶಾಸ್ತ್ರಕಾರರು ಮಾಡಿದ್ದಾರೆ. ಸುಮ್ಮನೆ ಕೇಳೋದು ಅಂತಂದರೆ ಅದು ನಾವು ಉಪಯೋಗ ಇಲ್ಲ. ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ್ಲೇ ಅದರ ಸಾರ್ಥಕತೆ, ಫಲ ಸಿಕ್ಕಬೇಕಾದ್ರೆ. ಹಾಗಾಗಿ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ನೆಮ್ಮದಿ ಫಸ್ಟು. ನಾವು ನೆಮ್ಮದಿಯಾಗಿದ್ರೆ ನೆಮ್ಮದಿಯನ್ನು ಹಂಚ್ಬೋದು. ನಾನು ಅವತ್ತು ಕೂಡ ಹೇಳಿದೆ, ದುಃಖಿ ದುಃಖನೇ ಹೆಚ್ಚಾನೆ, ಸುಖಿ ಸುಖ ಹಂಚ್ತಾನೆ. ಯಾರು ಏನನ್ನ ಹೊಂದಿದಾರೋ ಅವರು ಅದನ್ನೇ ಹೊಂದೋದಕ್ಕೆ ಅಥವಾ ಹಂಚೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಮ್ಮ ಒಂದು ಪ್ರಯತ್ನ ಇದು, ಹೆಚ್ಚಿಗೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು. ಶ್ರೀಮತಿ ಪದ್ಮಾಚಾರ್ಯ ಅವರು ಅವತ್ತು ಹೇಳಿದಾಗ ಆಯಿತು ಇದೊಂದು ಪ್ರಯತ್ನ ಪಡೋಣ ಅಂಥೇಳಿ ಮಾಡಿದೆ. ಸೊ ನಮ್ಮಿಬ್ಬರದು ಪ್ರಯತ್ನ ಏನಂದರೆ, ಹೆಚ್ಚು ಜನಗಳು, ಅವರು ಹರಿದಾಸರ ಸಂಕೀರ್ತನೆಗಳನ್ನ ಮಾಡ್ತಿದ್ದಾರೆ, ನಾನು ಭಗವದ್ಗೀತೆ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ನಿಮ್ಗೆ ಯಾವ ಸಂದರ್ಭ ಸಮಯ ಸಿಗತ್ತೋ. ಎಲ್ಲರಿಗೂ ಬೆಳಗ್ಗೆ ಸಮಯದಲ್ಲಿ ಸಿಗಲ್ಲ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಪ್ರತಿಕ್ರಿಯೆ, ಪ್ರೋತ್ಸಾಹ ಇದ್ದರೆ ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಚಿಂತನೆಗಳನ್ನು ಕೂಡ ನಾವು ಈ ಒಂದು ಆನ್ಲೈನ್ ಮೂಲಕ ಅಥವಾ ರೆಕಾರ್ಡಿಂಗ್ ಮಾಡಿ ಮಾಡ್ಬೋದು ಅಂಥೇಳಿ ನನ್ನದು ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀನಿ. ನಾವು ಎಲ್ಲ ವಿಚಾರದಲ್ಲೂ ಅಷ್ಟೇ, ಎಲ್ಲರೂ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಮಾತಾಡ್ತಾ ಇರ್ತೀವಿ, ಪ್ರವಚನಕ್ಕೆ ಹೋದಾಗ ಅಲ್ಲೂ ಮಾತಾಡ್ತಾ ಇರ್ತೀವಿ. ಈ ಒಂದು ಸತ್ಕಾರ್ಯಗಳಿಗೆ ನಾವು ಸಮಯನೂ ಕೊಡಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಪಡಲ್ಲ. ಹೀಗಾಗಿ ನಮಗೆ ಸರಿಯಾದಂತಹ ಒಂದು ಜ್ಞಾನ ಅನ್ನೋದು ಉಂಟಾಗಲ್ಲ. ಜ್ಞಾನ ಉಂಟಾಗದೆ ನಮ್ಮ ದುಃಖ ಪರಿಹಾರ ಆಗದೇ ಇಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಶೋಕ ಮತ್ತು ಮೋಹ ಇವೆರಡೇ ಬೀಜಗಳು. ಅಂದರೆ ಇದರಿಂದನೇ ನಮಗೆ ದುಃಖಾದಿಗಳು ಉಂಟಾಗತ್ತೆ ಅಂತ ಹೇಳಿ. ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನ್ನ ನೆಪ ಮಾತ್ರವಾಗಿ ಇಟ್ಕೊಂಡು ನಮ್ಗೆಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾನೆ. ನಾವು ಒಂದು ದಿಸೆಯಲ್ಲಿ ಹೋಗೋ ಪ್ರಯತ್ನವನ್ನ ಮಾಡೋಣ ಅಂಥೇಳಿ ವಿನಮ್ರವಾಗಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಒಂದು ಸಂದರ್ಭದಲ್ಲಿ.
ಅರ್ಜುನನ ಒಂದು ವಿಷಾದ ಯೋಗ ನಾವು ಅಧ್ಯಯನ ಆದಮೇಲೆ ಈಗ ಸಾಂಖ್ಯ ಯೋಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಮೊದಲನೇದಾಗಿ ಸಂಜಯ ಹೇಳ್ತಾ ಇದ್ದಾನೆ, ತಂ ತಥಾ ಕೃಪಯ ಅವಿಷ್ಟಂ ಅಶ್ರುಪೂರ್ಣಂ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯ ಹೇಳ್ತಾ ಇದ್ದಾನೆ, ಮೊರಕಕ್ಕೆ ವಶನಾಗಿ ಕಣ್ಣುಗಳಿಂದ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡಿರ್ತಕ್ಕಂತಹ ಮಧುಸೂದನನ್ನ ನೋಡಿ ಭಗವಂತ ಈ ತರ ಹೇಳ್ತಾನೆ ಅಂದ್ಬಿಟ್ಟು, ಯಾಕೆಂದ್ರೆ ಅಂಧನಾಗಿರ್ತಕ್ಕಂತಹ ದುರ್ಯೋಧನಿಗೆ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು ಅವನು ಕಾಮೆಂಟ್ರಿ ಕೊಡೋ ತರ, ಕ್ರಿಕೆಟ್ನಲ್ಲಿ ಕಾಮೆಂಟ್ರಿ ಕೊಡೋ ತರ ಇವನು ಕಾಮೆಂಟ್ರಿ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ, ಅರ್ಜುನನ ಕುರಿತು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಹೇ ಅರ್ಜುನ, ನಿನಗೆ ಯಾದಕ್ಕೆ ಈ ರೀತಿಯಾದಂತಹ ಒಂದು ಕಶ್ಮಲವಾದಂತಹ ಮನಸ್ಸು ಉಂಟಾಗಿದೆ? ವಿಷಮ ಪರಿಸ್ಥಿತಿಯಲ್ಲಿ ಇರೋ ಪರಿಸ್ಥಿತಿ ಎಂತಾದ್ರೂ ಎಂಥದ್ದು ವಿಷಮ ಪರಿಸ್ಥಿತಿ ಅಂದ್ರೆ ಯುದ್ಧವನ್ನ ಅನೌನ್ಸ್ ಮಾಡಾಗ್ಬಿಟ್ಟಿದೆ, ಘೋಷಣೆ ಮಾಡಾಗಿದೆ. ಇಂಥ ಸಮಯದಲ್ಲಿ ಅನಾರ್ಯರಿಗೆ, ಯಾರು ಆರ್ಯರಲ್ಲವೋ ಅವರಿಗೆ ಸರಿಯಾದಂತಹ ಒಂದು ಮನಸ್ಸು ಯಾಕೆ ಉಂಟಾಯ್ತು? ಇದರಿಂದ ಏನಾಗತ್ತೆ? ಅಸರ್ಗ್ಯ ಅಂದ್ರೆ ನರಕ ಪ್ರಾಪ್ತಿ ಆಗತ್ತೆ, ಅಕೀರ್ತಿ ಉಂಟಾಗತ್ತೆ. ಹಾಗಾಗಿ ಏನ್ ಮಾಡ್ಬೇಕು ನೀನು? ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನೈತತ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹೇ ಪರಂತಪ, ಪರಂತಪ ಅಂದ್ರೆ ಶತ್ರುಗಳಿಗೆ ಪೀಡಿಯನ್ನು ಉಂಟು ಮಾಡ್ತಕ್ಕಂಥವನು, ಅಂದ್ರೆ ಸದಾ ಜಯಶಾಲಿಯಾಗಿರ್ತಕ್ಕಂಥವನು, ಯುದ್ಧಗಳಲ್ಲಿ ಜಯಶಾಲಿಯಾಗಿರ್ತಕ್ಕಂಥ ಹೇ ಅರ್ಜುನ, ತ್ಯಕ್ತ್ವ ಉತ್ತಿಷ್ಠ, ಬಿಟ್ಟು, ಏನ್ ಬಿಟ್ಟು? ಹೃದಯ ದೌರ್ಬಲ್ಯ, ಕ್ಷುದ್ರವಾಗಿರ್ತಕ್ಕಂಥ ಹೃದಯ ದೌರ್ಬಲ್ಯವನ್ನ ಬಿಟ್ಟು, ಕ್ಲೈಬ್ಯಂ ಹೇಳಿದನವನ್ನು ಬಿಟ್ಟು, ಹೇ ಪಾರ್ಥ ನೀನು ಏನ್ ಮಾಡಬೇಕು? ಈ ಯುದ್ಧಕ್ಕೆ ಸಿದ್ಧನಾಗಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಾಂಖ್ಯೇ ದ್ರೋಣಂ ಚ ಮಧುಸೂದನ ಯಶೋಭೆ ಪ್ರತಿಯೋತ್ಸ್ಯಾಮಿ ಪೂಜಾರ್ಥ ವರಿಸೂದನ. ಕಥಂ ಭೀಷ್ಮಂ ಅಹಂ ಸಾಂಖ್ಯೆ, ಹೇಗೆ ನಾನು ಭೀಷ್ಮರನ್ನು, ಜ್ಞಾನಿಗಳಾಗಿರ್ತಕ್ಕಂತಹ ದ್ರೋಣರನ್ನು, ಇಲ್ಲಿ ಒಂದರ್ಥ ಜ್ಞಾನಿಗಳು ಅಂತ ಅದೇ ಅರ್ಥ, ಒಂದು ಪದಗಳಿಗೆ ಅನೇಕವಾದ ಅರ್ಥ ಇರ್ತದೆ ಸಂಸ್ಕೃತದಲ್ಲಿ. ಭೀಷ್ಮ ಬಂಧು, ತಾತ ಆಗ್ಬೇಕಾಗಿರತ್ತೆ. ದ್ರೋಣಾಚಾರ್ಯರು ಗುರುಗಳು, ಮತ್ತು ಇವರಿಬ್ರು ಮಹಾಜ್ಞಾನಿಗಳು. ಮಹಾಭಾರತದಲ್ಲಿ ವ್ಯಾಸರು ಬರೆದಿರ್ತಕ್ಕಂಥ ಮಹಾಭಾರತದಲ್ಲಿ ಭೀಷ್ಮ ಅತ್ಯಂತ ಪ್ರಾಜ್ಞನಾಗಿರ್ತಕ್ಕಂಥವನು, ಮತ್ತೆ ವಯೋವೃದ್ಧ, ಜ್ಞಾನವೃದ್ಧ, ಬಂಧು, ಗುರುಗಳು ಆಗಿರ್ತಕ್ಕಂಥವನ್ನ, ಹೇ ಮಧುಸೂದನ, ನಾನು ಇಶುಭಿ ಪ್ರತಿಯೋತ್ಸ್ಯಾಮಿ, ಬಾಣಗಳಿಂದ ಅವರನ್ನ ಹೇಗೆ ನಾನು ಹೊಡೆಯಲಿ, ಅವ್ರನ್ನ ಹೇಗೆ ನಾನು ಈ ಯುದ್ಧವನ್ನು ಮಾಡಲಿ, ಪೂಜೆಗೆ ಅರ್ಹರಾಗಿರತಕ್ಕಂಥವ್ರು ಇವರು ಅಂತ ಹೇಳ್ತಾ ಇದ್ದಾನೆ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಗುರುಗಳನ್ನ ಹತ್ಯೆ ಮಾಡಿ ಮಹಾನುಭಾವರಾಗಿರ್ತಕ್ಕಂತಹ ಬಂಧು ಬಾಂಧವರು ಇವ್ರನ್ನೆಲ್ಲವನ್ನು ನಾನು ಹತ್ಯೆ ಮಾಡಿ, ಮಹಾನುಭಾವರು ಅಂತಂದ್ರೆ ಇಲ್ಲಿ ಇವನಿಗೆ ಅನೇಕ ರೀತಿಯ ಸಂಬಂಧಗಳಾಗಬೇಕಾದವರು ಇದ್ದಾರೆ. ಸೋದರ ಮಾವಂದಿರಿದ್ದಾರೆ, ಅಳಿಯಂದಿರಿದ್ದಾರೆ, ಮಕ್ಕಳಿಗೆ ಸಮಾನರಾಗಿದ್ದವರು, ಮೊಮ್ಮಕ್ಕಳಿಗೆ ಸಮಾನರಾಗಿರ್ತಕ್ಕಂಥವ್ರು, ಅವರೆಲ್ಲ ಒಳ್ಳೆಯ ಮಾನಸಿಕ ಸ್ಥಿತಿ ಇರೋರು ಕೂಡ ಕೌರವರ ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ ಕಾರಣಾಂತರಗಳಿಂದ. ಯಾಕೆ? ಅವರ ಒಂದು ಅನ್ನದೃಣವನ್ನು ತೀರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಧರ್ಮ ಅಂತ ಗೊತ್ತಿದ್ರು ಕೂಡ ಅವನ ಪರವಾಗಿ, ದುರ್ಯೋಧನನ ಪರವಾಗಿ, ಧೃತರಾಷ್ಟ್ರನಿಗೆ ಒಂದು ಸಂತೋಷವನ್ನುಂಟು ಮಾಡುವ ಸಲುವಾಗಿ ಭಾಗವಹಿಸಿದ್ದಾರೆ ಈ ಯುದ್ಧದಲ್ಲಿ. ಇಂಥವನ್ನ ಕೊಂದು ಶ್ರೇಯೋ ಭೋಕ್ತುಂ ಭೈಕ್ಷ್ಯ ಅಪೀಹ ಲೋಕೆ,
ಯಾವುದು ಶ್ರೇಯಸ್ಸು ನನಗೆ ಅಂದರೆ ಇವನ್ನೆಲ್ಲ ಸಾಯಿಸೋ ಬದಲು ಭಿಕ್ಷೆಯನ್ನ ಬೇಡಿಕೊಂಡು ಊಟ ಮಾಡ್ತಕ್ಕಂಥದ್ದೇ ನನಗೆ ಕ್ಷೇಮ ಅಂತ ಅನ್ನಿಸ್ತಾ ಇದೆ. ಹತ್ವಾರ್ಥ ಕಾಮಾಂಸು ಗುರು ನಿಹೈವ, ಗುರುಗಳನ್ನೆಲ್ಲ ಹತ್ಯೆ ಮಾಡಿ ನಾನೇನಾದರೂ ರಾಜ್ಯ ಭೋಗವನ್ನು ಅನುಭವಿಸಿದ್ರೆ ರುಧಿರ ಪ್ರದಿಗ್ಧಾನ್, ಆ ಆಹಾರದಲ್ಲಿ ರಕ್ತ, ನರರಕ್ತವನ್ನ ಬೆರೆಸಿರ್ತಕ್ಕಂಥ ಅನ್ನ ಎಷ್ಟು ಅಸಹ್ಯ ಬರುತ್ತೆ ಅಂತಕ್ಕಂಥದ್ದು ಅವನ ಒಂದು ಮನಸ್ಸಿನ ಭಾವನೆಯನ್ನ ಹೇಳ್ಕೊಳ್ತಾ ಇದ್ದಾನೆ. ನ ಚೈತದ್ವಿದ್ಮಃ ಕದರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು. ನ ಚೈತದ್ ವಿದ್ಮಃ, ನನಗೆ ಇಲ್ಲಿ ಯುದ್ಧ ಮಾಡಬೇಕೋ ಬೇಡವೋ ಗೊತ್ತಾಗ್ತಲ್ಲ, ಯಾವುದು ಶ್ರೇಷ್ಠವೋ ಯಾವ್ದು ಕನಿಷ್ಠವೋ ಗೊತ್ತಿಲ್ಲ, ಅಥವಾ ನಾವು ಜಯ ಪಡ್ತೀವೋ ಪಡೆಯಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಕ್ರಿಕೆಟ್ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಫಸ್ಟೇ ಗೊತ್ತಿರಲ್ಲ. ಅಲ್ಲಾದ್ರೂ ಮೋಸ, ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಆ ಕಾಲದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ ಯುದ್ಧಕ್ಕೆ ಇಳಿದ ಮೇಲೆ ಯಾರು ಜಯಿಸ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಕೌರವ್ರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ, ಇವ್ರ ಕಡೆ 7 ಅಕ್ಷೋಹಿಣಿ ಸೈನ್ಯ ಇದೆ. ಹಾಗಾಗಿ ಜಯ ಆಗತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾನೇವ ಹತ್ವಾ ನ ಜಿಜೀವಿಷಾಮಾಸ್ತೇವಾ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ. ನಾವು ಈ ಧಾರ್ತರಾಷ್ಟ್ರನ ಅಂದರೆ ಧೃತರಾಷ್ಟ್ರನ ಕಡೆಯವ್ರನ್ನೆಲ್ಲವನ್ನು ಕೊಂದು ನಾವೇನಾದರೂ ಈ ರಾಜ್ಯವನ್ನ ಪಡ್ಕೊಂಡ್ರೂ ಕೂಡ ನಮಗೆ ಏನಂಥ ಸುಖ ಅಂತಕ್ಕಂಥದ್ದು ಉಂಟಾಗಲ್ಲ. ಯಾಕೆ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ. ಕಾರ್ಪಣ್ಯ ಅಂದ್ರೆ ದೈನ್ಯ ಅಂತಕ್ಕಂಥ ದೋಷದಿಂದ ನನ್ನ ಮನಸ್ಸು ಏನಾಗಿದೆ, ಮಲಿನವಾಗ್ಬಿಟ್ಟಿದೆ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ. ನಾನು ನಿನ್ನನ್ನ ಕೇಳ್ತಾ ಇದ್ದೀನಿ, ನೀನು ಧರ್ಮ ಅಂತ ಪ್ರಭುವಾಗಿದೀಯ. ಹಾಗಾಗಿ ನೀನು ನನಗೆ ಹೇಳಬೇಕು ಏನೋ. ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಅಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಯಶ್ರೇಯ, ಯಾವುದು ಶ್ರೇಯಸ್ಸುಂಟಾಗುತ್ತದೆ, ಸ್ಯಾ ನಿಶ್ಚಿತಂ, ನನಗೆ ನಿಶ್ಚಿತವಾಗಿ ನೀನು ನನಗೆ ಹೇಳು. ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ. ಯಾಕೆಂದರೆ ನನ್ನ ಮನಸ್ಸು ಈಗ ಮಲಿನವಾಗ್ಬಿಟ್ಟಿದೆ. ಅಂದರೆ ಮಾಡಬೇಕೋ ಬೇಡವೋ ಅಂತಕ್ಕಂತಹ ಒಂದು ಡ್ಯುಯಲ್ ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ, ಮನಸ್ಸು ದ್ವಂದ್ವವನ್ನು ಹೊಂದಿದೆ ಅಂಥೇಳಿ ಹೇಳ್ತಾ ಇದ್ದಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಈ ಭೂಲೋಕದಲ್ಲಿ ಶತ್ರುಗಳಿಲ್ಲದೆ ಸಂಪತ್ ಸಮೃದ್ಧವಾದ ರಾಜ್ಯವನ್ನ ಪಡೆದುಕೊಂಡ್ರೂ ಕೂಡ, ಅಂದರೆ ಎಲ್ಲ ಈ ವಿರೋಧಿಗಳನ್ನೆಲ್ಲರನ್ನೂ ಸಾಯಿಸಿ, ಅವಾಗ ಯಾರು ವಿರೋಧಿಗಳು ಇರೋದಿಲ್ವಲ್ಲ. ಯಾಕೆಂದ್ರೆ ಯುದ್ಧದಲ್ಲಿ ಹತರಾದ್ಮೇಲೆ ತಾನೆ ಇವ್ರ ವಿರೋಧಿಗಳೆಲ್ಲ ಹತರಾದ್ಮೇಲೆ ತಾನೆ ಇವ್ರಿಗೆ ವಿಜಯ ಅನ್ನೋದು ಉಂಟಾದ್ರೂ ಕೂಡ ಅವಾಪ್ಯ ಭೂಮಾಂ ಅವಪತ್ನ ಸಮೃದ್ಧಂ ರಾಜ್ಯಂ ಸುರಾಣಾಮಪಿ. ಬರೀ ಭೂಲೋಕ ಒಂದೇ ಅಲ್ಲ, ದೇವತೆಗಳ ಸ್ವರ್ಗಲೋಕಗಳನ್ನು ಪಡೆದುಕೊಂಡ್ರೂ ಕೂಡ ನನಗೇನಾಗಿದೆ, ಇಂದ್ರಿಯಗಳು ಸ್ವರ್ಗ ಹೋಗ್ತಾ ಇದೆ. ಹಾಗಾಗಿ ನನಗೆ ಈ ಯುದ್ಧನೇ ಬೇಡ ಅಂಥೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣಿಂ ಬಭೂವಃ. ಇಲ್ಲಿ ಇವರಿಬ್ರು ಸಂಭಾಷಣೆ ನಡೀತಾ ಇದೆ ಕುರುಕ್ಷೇತ್ರದಲ್ಲಿ, ಅರ್ಜುನ ಮತ್ತೆ ಶ್ರೀಕೃಷ್ಣನ ಜೊತೆ. ಇವನು ಮಧ್ಯದಲ್ಲಿ ಕಾಮೆಂಟೇಟರ್ ಯಾರೋ ಸಂಜಯ. ಯಾಕೆ? ಇಲ್ಲಿ ಧೃತರಾಷ್ಟ್ರನ್ ಕಣ್ಣು ಕಾಣ್ದಿರೋದ್ರಿಂದ ಇವನು ನೋಡಿ ಈ ಥರ ಆಯ್ತು ಅಂತ ಕ್ರಿಕೆಟ್ನಲ್ಲಿ ಕಾಮೆಂಟ್ರಿ ಹೇಳ್ತಾರಲ್ಲ, ಆ ಥರ ಇವನು ಹೇಳ್ತಾನೆ. ಇಷ್ಟು ಹೇಳ್ಬಿಟ್ಟು ಏವ ಮುಕ್ತ ಹೃಷಿಕೇಶ, ಆ ಹೃಷಿಕೇಶನಿಗೆ ಗುಡಾಕೇಶ ಅಂದರೆ ಅರ್ಜುನ, ಪರಂತಪನಾಗಿರ್ತಕ್ಕಂತಹ ಅರ್ಜುನ ಹೇಳ್ಬಿಟ್ಟು ಸುಮ್ಮನೆ ಆದ ಅಂತ ಹೇಳಿ ಹೇಳ್ದ. ಮುಂದೇನಾಯ್ತು? ತಮ್ಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ.
ಹೀಗೆ ವಿಷಾದದಿಂದ ನುಡಿದ ವಾಕ್ಯಗಳನ್ನು ಕೇಳಿ ಶ್ರೀಕೃಷ್ಣ ನಗುತ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಎರಡು ಸೈನ್ಯಗಳ ಮಧ್ಯೆ ನಿಂತಿರ್ತಕ್ಕಂತಹ ಶ್ರೀಕೃಷ್ಣ ಮತ್ತು ಅರ್ಜುನರು ಋಷಿಕೇಶ ಅರ್ಜುನನ ಕುರಿತು ಈ ಮಾತುಗಳನ್ನು ಮುಂದೆ ಹೇಳೋದಕ್ಕೆ ಹೊರಡ್ತಾನೆ. ಅಶೋಚ್ಯಾನನ್ನಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಭಗವಂತ ಹೇಳ್ತಾ ಇದ್ದಾನೆ, ಅಶೋಚ್ಯರನ್ನ ಕುರಿತು ನೀನು ಶೋಕಿಸ್ತಾ ಇದೀಯ. ಯಾಕೆ? ಈ ಆತ್ಮ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು, ಈ ದೇಹ ಅನ್ನೋದು ಬಿದ್ದು ಹೋಗ್ತಾ ಇರುತ್ತೆ. ಹಾಗಾಗಿ ಪಂಡಿತರಾದವರು ಯಾರು ಸರಿಯಾದ ರೀತಿಯಲ್ಲಿ ಈ ಆತ್ಮ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ ಅಂತ ತಿಳ್ಕೊಂಡಿರ್ತಾರೋ ಅವರು ಸತ್ತವ್ರ ಬಗ್ಗೆ ಆಗಲಿ ಅಥವಾ ಬದುಕಿರೋರ ಬಗ್ಗೆ ಆಗಲಿ ಶೋಕವನ್ನು ಪಡೆದುಕೊಳ್ಳೋದಿಲ್ಲ. ಯಾಕೆ? ಯಥಾ ಜೀರ್ಣಾಂಸಿ, ಈ ಜೀರ್ಣವಾಗಿರ್ತಕ್ಕಂತಹ ದೇಹವನ್ನ ಬಿಟ್ಟು ಬೇರೆ ದೇಹವನ್ನ ಹೊಂದೋ ರೀತಿಯಲ್ಲಿ ಈ ದೇಹ ಅಂತಕ್ಕಂಥದ್ದು ನಾವು ಕಳ್ಕೊಳ್ಬೇಕಾಗತ್ತೆ, ಮುಂದೆ ಹೊಸ ದೇಹವನ್ನ ಪಡ್ಕೊಳ್ಬೇಕಾಗತ್ತೆ. ಇದು ಲೋಕದಲ್ಲಿ ಸೃಷ್ಟಿಯ ಒಂದು ಪ್ರಕ್ರಿಯೆ ಅಂತ ತಿಳ್ಕೊಂಡಿರತಕ್ಕಂಥವ್ರು ಪಂಡಿತರು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನತ್ವೇವಾಹಂ ಜಾತು ನಾಸಂ ನತ್ತೇ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನ ತ್ವೇ ವಾ ಅಹಂ ಜಾತು, ನಾನು ಯಾವಾಗಲಾದ್ರೂ ಇರಲಿಲ್ಲ ಎಂಬುದೇ ಇಲ್ಲ. ತ್ವಂ, ನೀನು ಕೂಡ ಇರಲಿಲ್ಲ, ಅಥವಾ ಈ ರಾಜರಾಗ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲ. ಯಾಕೆ? ನಾವು ಆತ್ಮದ ದೃಷ್ಟಿಯಿಂದ ಯಾವಾಗಲೂ ಇದ್ದೇ ಇದ್ದೀವಿ, ತ್ರಿಕಾಲವೂ ಕೂಡ ನಾವು ಇದ್ದೇ ಇದ್ದೀವಿ. ಆದರೆ ಈ ದೇಹದಲ್ಲಿ ಇರೋದಿಲ್ಲ ಅಷ್ಟೇನೆ. ಯಾಕೆಂದ್ರೆ ಜಾತಸ್ಯ ಮಣಂದ್ರು ಅಂತಕ್ಕಂಥದ್ದು ಈ ದೇಹಕ್ಕೆ ಹೇಳಿದೆ ಹೊರತು ಆತ್ಮಕ್ಕಲ್ಲ. ಹಾಗಾಗಿ ನೀನು ಪಂಡಿತರ ಥರ ಜ್ಞಾನಿ ಥರ ಯೋಚನೆ ಮಾಡು ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ನಮಗೆ ನಾವು ಬದುಕಿದ್ದಾಗ ನಮ್ಮ ಈ ದೇಹ ಪರಿಣಾಮ ಹೊಂದೋದು ಎಲ್ಲರಿಗೂ ಅನುಭವಕ್ಕೂ ಬಂದೇ ಬರುತ್ತೆ. ಹೇಗೆ ಅಂತಂದರೆ, ಈ ದೇಹಕ್ಕೆ ಬಾಲ್ಯ, ಕಿಶೋರಾವಸ್ಥೆ, ಯೌವನಾವಸ್ಥೆ, ಜರ ಅಂದರೆ ಮುಪ್ಪು, ಇವೆಲ್ಲವೂ ಬರೋದು ನಾವು ಅನುಭವಿಸಿರ್ತೀವಿ. ಆದರೆ ಈ ದೇಹ ಹಿಂದೆ ಬೇರೆ ರೂಪದಲ್ಲಿತ್ತು, ಇವಾಗ ಈ ರೂಪದಲ್ಲಿದೆ, ಮುಂದೆ ಇನ್ಯಾವುದೋ ರೂಪಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಗೇನಾಗುತ್ತೆ, ಯಾವುದೋ ಒಂದು ಮಗು ಹುಟ್ಟಿದಾಗ ಸಂತೋಷ ಪಡ್ತೀವಿ, ಒಬ್ಬರು ವ್ಯಕ್ತಿ ಸತ್ತಾಗ ದುಃಖವನ್ನು ಪಡ್ತೀವಿ. ಆದರೆ ಇಲ್ಲಿ ಪ್ರಕೃತಿ ನಿಯಮ ಇದು ಅಂತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೆ ಇಲ್ಲಿ ಅವರು ಅಧರ್ಮಿಗಳಾಗಿರೋದ್ರಿಂದ ಅವ್ರನ್ನ ಕೊಲ್ಲೇಬೇಕಾಗಿದೆ. ಹಾಗಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಯಾವಾಗಲೂ ಕರ್ತವ್ಯವನ್ನು ಬಿಡಬಾರ್ದು. ಯಾವುದೇ ಶೋಕ ಸಂದರ್ಭದಲ್ಲಾಗಲಿ ಅಥವಾ ಸಂತೋಷ ಸಂದರ್ಭದಲ್ಲಾಗಲಿ ನಮ್ಮ ಕರ್ತವ್ಯಗಳನ್ನು ಬಿಡದೆ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿ ಹೇಳ್ತಾನೆ. ಶ್ರೀರಾಮ ಸೀತೆಯನ್ನು ಕಳ್ಕೊಂಡಾಗ ಕೂಡ ಅತೀ ದುಃಖಿತನಾಗಿದ್ರು ಕೂಡ ಅವನ ನಿತ್ಯ ಕರ್ಮಗಳನ್ನು, ಅವನು ಶ್ರೀ ಮಹಾವಿಷ್ಣುನ ಅಂಶವೇ ಆಗಿದ್ರು ಕೂಡ ತಾನು ನರಮನುಷ್ಯ ಯಾವ ರೀತಿಯಲ್ಲಿ ತನ್ನ ದಿನನಿತ್ಯದ ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡ್ತಾನೆ ಇದ್ದ ಅಂಥೇಳಿ ಶ್ರೀಮದ್ ರಾಮಾಯಣದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾನೆ ಕೃಷ್ಣ, ಅದನ್ನೇ ನಾವು ಉದಾಹರಣೆಯಾಗಿ ಇಟ್ಕೊಂಡಾಗ ಇಲ್ಲಿ ದೇಹಾಂತರವಾಗತ್ತೆ ಹೊರತು ಆತ್ಮ ಇದ್ದೇ ಇರ್ತಾನೆ. ಹಾಗಾಗಿ ನೀನು ಯಾವುದೇ ರೀತಿಯಾದ ದುಃಖಕ್ಕೆ ಒಳಗಾಗಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ
ಆಗಮಾಪಾಯಿನೋ ನಿತ್ಯಾಸ್ತಾಂಶ್ಚ ತೀಕ್ಷಸ್ವ ಭಾರತ ಸ್ಥಿತೀಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂದರೆ ನಮಗೆ ಆ ಕೆಲವು ಸಂದರ್ಭಗಳಲ್ಲಿ ಶೀತ ಮತ್ತೆ ಉಷ್ಣ ಅಂತಕ್ಕಂಥದ್ದು ಸ್ಪರ್ಶ ಆದಾಗ ಮಾತ್ರ ಅದರ ಅನುಭವಗಳು ಆಗ್ತಾ ಇರತ್ತೆ. ಅವು ಅನಿತ್ಯಗಳು. ಹೇಗೆ ಈಗ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಇವು ಬರ್ತಾ ಇರುತ್ತೆ. ಅದು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಆ ಚಳಿಗಾಲ ಬಂದಾಗ ನಾವು ಅದಕ್ಕೆ ಹೊಂದ್ಕೊಳ್ಬೇಕು, ಬೇಸಿಗೆ ಕಾಲ ಬಂದಾಗಲೂ ಹೊಂದ್ಕೊಳ್ಳೇಬೇಕು. ಯಾಕೆಂದರೆ ಜೀವನದಲ್ಲಿ ನಾವು ಬೇಕೇ ಬೇಕು ಇವೆಲ್ಲನೂ. ಇದಿಲ್ಲ ಅಂತಂದರೆ ಏನಾಗತ್ತೆ, ಆ ಒಂದು ಋತುಮಾನಗಳು ನಡೆಯೋದಿಲ್ಲ. ಹಾಗಾಗಿ ಈ ಋತುಚಕ್ರನ ನಡಿಬೇಕು ಅಂತಂದರೆ ಇವೆಲ್ಲ ಬೇಕೇ ಬೇಕು. ಒಂದ್ಸತಿ ಒಬ್ಬ ಭಗವಂತನಿಗೆ ಚಾಲೆಂಜ್ ಮಾಡಿದಂತೆ, ಏನು ನನ್ನ ಸೃಷ್ಟಿನಲ್ಲಿ ಯಾವಾಗ ಬಿಸಿಲು ಅಂದರೆ ವಿಪರೀತ ಬಿಸಿಲು, ಮಳೆ ಅಂದರೆ ವಿಪರೀತ ಮಳೆ, ಇಲ್ಲ ಚಳಿ ಅಂದರೆ ವಿಪರೀತ ಚಳಿ, ಇದೆಲ್ಲ ಇರತ್ತಲ್ಲ, ಯಾತಕ್ಕೆ ಸಮಾನವಾದಂತಹ ಒಂದೇ ರೀತಿಯಾದಂತಹ ವಾತಾವರಣ ನಮ್ಗೆ ಇಡಬಾರ್ದು ಅಂತ ಹೇಳಿ ಹೇಳ್ತಾನಂತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡಪ್ಪ, ಆಯಾ ಕಾಲದಲ್ಲಿ ಆಯಾ ಋತುಗಳು ಬದಲಾವಣೆ ಆದಾಗಲೇ ಮಾತ್ರ ಈ ಒಂದು ಭೂಮಿನಲ್ಲಿ ಸಕಲ ಪ್ರಾಣಿಗಳು ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾನಂತೆ. ಇಲ್ಲ, ನೀನು ನನಗೆ ಒಂದು ವರ್ಷಗಳ ಕಾಲ ಶಕ್ತಿಯನ್ನು ಕೊಡು, ನೀನು ಆ ಒಂದು ಏನೋ ವಾತಾವರಣದ ಏನೋ ಬದಲಾವಣೆಗಳಿದೆಯಾ ಅದು ನನ್ನ ಹಿಡಿತದಲ್ಲಿರಬೇಕು, ನಾನು ಯಾವಾಗ ಬೇಕು ಅಂತೀನೋ ಆವಾಗ ಆ ಥರ ಆಗಬೇಕು ಅನ್ನೋ ಥರದಲ್ಲಿ ಅಂತ ಆಯಿತು ಅಂತ ಹೇಳಿ ಭಗವಂತ ಅವನಿಗೆ ಕೊಡ್ತಾನಂತೆ. 1 ವರ್ಷಗಳ ಕಾಲ ಆಯಿತು, ನೀನೇ ಎಲ್ಲವನ್ನ ನಿನ್ನ ಇಚ್ಛೆಯಂತೆ ಈ ಪ್ರಕೃತಿಯ ಋತುಗಳನ್ನು ನಿಯಂತ್ರಣ ಮಾಡು, ಈ ಕಂಟ್ರೋಲ್ ದಿ ವೆದರ್ ಅಂತ ಹೇಳಿ. ಅವಾಗ ಅವನು ಸಮಶೀತೋಷ್ಣ ಅಂದರೆ ಹೆಚ್ಚಿಗೆ ಬಿಸಿಲು ಇಲ್ಲ, ಹೆಚ್ಚಿಗೆ ಮಳೆನೂ ಇಲ್ಲ, ಚಳಿನೂ ಇಲ್ಲ, ಆ ರೀತಿಯಾಗಿ ಇರೋ ಥರ ಮಾಡ್ತಾನಂತೆ. ಆಗಲೂ ಕೂಡ ಮಳೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಳೆ, ಅಂದರೆ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ಈ ರೀತಿ ಇರತ್ತಂತೆ. ಬೆಳೆನೂ ಬರತ್ತಂತೆ. ಅವಾಗ ಅವನಿಗೆ ಭಾಳ ಖುಷಿ ಆಗ್ಬಿಡುತ್ತೆ, ಪರವಾಗಿಲ್ಲ, ನಾನು ಚೆನ್ನಾಗಿ ಇದು ಮಾಡಿದ್ದೀನಿ ಅಂತ ಹೇಳಿ. ಬೆಳೆ ಎಲ್ಲ ಬರುತ್ತೆ, ಆದರೆ ಬೆಳೆ ಒಳಗಡೆ ದವಸ ಧಾನ್ಯಗಳೇ ಕಾಳೇ ಇರೋದಿಲ್ವಂತೆ. ಭತ್ತವನ್ನು ಕೊಯ್ದರೆ ಭತ್ತದ ಮೇಲೆ ಹೊಟ್ಟಿರುತ್ತೆ, ಒಳಗಡೆ ಅಕ್ಕಿ ಕಾಳೆ ಇರಲ್ವಂತೆ. ಅವಾಗ ಕೇಳ್ತಾನಂತೆ, ಏನು ಇದು ಈ ಥರ ಆಯ್ತಲ್ಲ ಹೇಗೆ ಅಂಥೇಳಿ. ನೋಡಪ್ಪ, ಜೀವನದಲ್ಲಿ ಕಷ್ಟ ಸುಖಗಳಿದ್ದಾಗಲೇ ಜೀವನದ ಬೆಲೆ ಗೊತ್ತಾಗೋದು. ಆ ಒಂದು ಬಿಸಿಲು ಅಂತಕ್ಕಂಥದ್ದು ಬಿದ್ದಾಗಲೇ ಅದರ ಒಳಗಡೆ ಆಹಾರದ ಉತ್ಪತ್ತಿ ಉಂಟಾಗೋದು. ಹಾಗಾಗಿ ಬಿಸಿಲು ಮತ್ತು ಮಳೆ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ. ಫೋಟೋಸಿಂಥಸಿಸ್ ಅಂದರೆ ಅದರಲ್ಲಿ ಆಹಾರ ಉತ್ಪಾದನೆ ಆಗೋದು. ಆ ಭೂಮಿಯಿಂದ ನೀರು ಮತ್ತು ಸಾರವನ್ನು ಎಳ್ಕೊಂಡು ಅದಕ್ಕೆ ತನಗೆ ಬೇಕಾದ ಆಹಾರದ ಜೊತೆಗೆ ಬೇರೆ ಜೀವಿಗಳಿಗೆ ಬೇಕಾಗಿರ್ತಕ್ಕಂತಹ ಆಹಾರ ಉತ್ಪತ್ತಿ ಆಗ್ಬೇಕಾದ್ರೆ ಆ ಫೋಟೋಸಿಂಥಸಿಸ್ ಅನ್ನೋದು ಕೆಲಸ ಮಾಡಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ಆ ಸೂರ್ಯನ ಬಿಸಿಲು ಬಿದ್ದಾಗಲೇ. ಇಲ್ಲಾಂದರೆ ನೀವು ಗಿಡ ನೋಡಿ ನೆರಳಲ್ಲಿ ಇಟ್ಬಿಟ್ರೆ ಅದು ಸರಿಯಾಗಿ ಬೆಳೆಯೋದಿಲ್ಲ. ಅದು ಸ್ವಲ್ಪ ಬಿಸಿಲು ಬೀಳಬೇಕು, ಸ್ವಲ್ಪ ನೀರು ಬೀಳಬೇಕು. ಹೆಚ್ಚಿಗೆ ನೀರು ಹಾಕಿದ್ರೆ ಕೊಳ್ತೋಗುತ್ತೆ, ನೀರು ಹಾಕಿದ್ರೆ ಒಣಗೋಗುತ್ತೆ, ಬಿಸಿಲಿಲ್ಲ ಅಂದರೆ ಅದು ವೃದ್ಧಿ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಎಲ್ಲವೂ ಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮಾತ್ರ ಸ್ಪರ್ಶಂತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖ ಬಂದಾಗ ಹೆಚ್ಚು ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ, ಎರಡನ್ನೂ ಸಮತೋಲನ, ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಒಂದು ಶ್ಲೋಕದಿಂದ ನಾವು ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗಲೇ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಶಾಂತವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅಂಥೇಳಿ ಇವತ್ತಿನ ಒಂದು ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಮೊನ್ನೆ ಇಷ್ಟ ಆಗಿತ್ತು ಶುಕ್ರವಾರ, ನಿನ್ನೆ ಕ್ಲಾಸ್ದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಇವತ್ತು ರೆಕಾರ್ಡ್ ಮಾಡಿ ಹಾಕ್ತೇನೆ. ಕೇಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆಗಳಿದ್ರೆ ಕೇಳಿ, ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ.
ಅರ್ಥ ಮಾಡ್ಕೊಂಡು ಅಳಿವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಅವಾಗ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅನ್ಸತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ತಲುಪಲಿ ಅನ್ನೋ ಥರದಲ್ಲಿ ಹೇಳ್ತಾ ಇರೋದು ಅಷ್ಟೇನೆ. ನಾರಾಯಣ ಪರೋ ಅವ್ಯಕ್ತ ದಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.